ಎಷ್ಟು ದೊಡ್ಡದಾಗೈತೆ ಇದು ಶಿವಲಿಂಗ. ಶಿವನ ದೇವಸ್ಥಾನ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಗಳಗನಾಥ ಎಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಗುತ್ಲ ಅಂತ ಊರು ಬರುತ್ತಲ್ಲ, ಗುತ್ತಲದಿಂದ ಬೆಳವಿಗಿ ರೋಡಲ್ಲಿ ಬರುತ್ತೆ. ಅಲ್ಲಿ ಗಳಗನಾಥ ಒಂದು ಊರಿದೆ. ಗಳಗನಾಥ ಎಂಬ ಒಂದು ಹಳ್ಳಿಗೆ ಬಂದಿದ್ದೀವಿ. ಈ ಹಳ್ಳಿಯಲ್ಲಿ ಐತಿಹಾಸಿಕ ದೇವಸ್ಥಾನ, ಚಾಲುಕ್ಯರ ಕಾಲದ ಐತಿಹಾಸಿಕ ದೇವಸ್ಥಾನ ಆಗಿರ್ತಕ್ಕಂಥ ಗಳಗನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ವರದಾ ನದಿ ಮತ್ತು ತುಂಗಭದ್ರಾ ನದಿಯ ಒಂದು ಸಂಗಮವಾಗುವಂಥ ಒಂದು ಸ್ಥಳ ಅಂತಾರೆ ಸ್ನೇಹಿತರೆ. ಅದನ್ನು ನೋಡೋಣ ನಾವಿವತ್ತು. ನದಿ ದಂಡೆಗೆ ಇರ್ತಕ್ಕಂಥ ಈ ದೇವಸ್ಥಾನದ ವಿಶೇಷತೆ ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಬನ್ನಿ, ತಮಗೆಲ್ಲ ಆತ್ಮೀಯ ಸ್ವಾಗತ. ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಶಿವನ ದೇವಸ್ಥಾನ ನೋಡಿ ಸ್ನೇಹಿತರೆ. ಒಳಗಡೆ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ನಾವು ಪ್ರಯತ್ನ ಮಾಡ್ತೀನಿ ತೋರ್ಸೋಕ್ಕೆ. ಒಳಗಡೆ ಪೂಜೆ ಮಾಡಿದ್ದಾರೆ. ಕ್ಲೀನಾಗಿ ಕಾಣಲ್ಲ. ಶಿವನ ಮೂರ್ತಿ ಇದೆ, ಲಿಂಗ ಇದೆ ಸ್ನೇಹಿತರೆ, ಶಿವಲಿಂಗ ಇದೆ, ಪೂಜೆ ಮಾಡಿದ್ದಾರೆ. ಇಲ್ಲೂ ಶಿವಲಿಂಗಗಳಿಗೆ ಪೂಜೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ, ಇದು ಆವಾಗಿನ ಕಾಲದ ಬಾಗಿಲು. ಈ ಚಿಲ್ಕ ನೋಡಿದರೆ ಹಳೆ ಮನೆ ನೆನಪುಗಳಾಗ್ತವೆ. ಹಳ್ಳಿಯಲ್ಲಿ ಮನೆ ಇರ್ತಿತ್ತಲ್ಲ, ಹಳೆಯ ಮನೆಗಳು, ಅಜ್ಜಿ ಮನೆಗಳು, ಅದು ನೆನಪಾಗುತ್ತೆ ಚಿಲ್ಕ ನೋಡಿದರೆ. ಆವಾಗ ಮಾಡಿದ ದೇವಸ್ಥಾನ ಪುಟ್ಟದಾಗಿ, ದೊಡ್ಡ ದೇವಸ್ಥಾನ ಪಕ್ಕದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಮಾಡಿದ್ದಾರೆ. ಎಲ್ಲ ಶಿವಲಿಂಗಗಳು ಪೂಜೆ ಮಾಡಿದ್ದಾರೆ ನೋಡಿ. 2-3 ಶಿವಲಿಂಗ ಇದೆ ಇಲ್ಲಿ. ಅಲ್ಲಿ ಅದೊಂದು ಚಿಕ್ಕ ಶಿವಲಿಂಗ ಇದೆ. ನೋಡಿ, ಮೇಲೆ ಈ ಥರ ಇದೆ, ಪುಟ್ಟದಾಗಿ ಮಾಡಿದ್ದಾರೆ. ಇನ್ನು ಪಕ್ಕದಲ್ಲಿ ನೋಡಿ, ಇಲ್ಲಿ ನೀರು ಬೀಳ್ತಾನೆ ನೋಡಿ ಶಿವಲಿಂಗದ ಮೇಲೆ. ನೋಡಿ, ಮೇಲಿಂದ ಅಲ್ಲಿ ಯಾವುದೋ ನೀರು ಶಿವಲಿಂಗಕ್ಕೆ ಬೀಳ್ತಾನೆ ಇದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅದನ್ನ. ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ನೋಡಿ, ಶಿವಲಿಂಗಕ್ಕೆ ಕರೆಕ್ಟಾಗಿ ನೀರು ಬೀಳ್ತಾ ಇದೆ. ಕಾಣ್ತು ಅನ್ಸುತ್ತೆ ನಿಮಗೆ. ಬನ್ನಿ ಹೊರಗಡೆ ನೋಡೋಣ. ಇನ್ನೂ ತುಂಬ ಇದಾವೆ ನೋಡೋದು. ಒಳಗೆ ಕರೆಕ್ಟಾಗಿ ಶಿವಲಿಂಗದ ಮೇಲೆ ನೀರು ಬೀಳ್ತೈತೆ ಮೇಲಿಂದ. ಅದು ಹನಕ್ತಾ ಇರೋದು.
ಅದು ಸೋರ್ತಾಯ್ತಲ್ಲ ಮೇಲೆ, ಅದು ಕರೆಕ್ಟಾಗಿ ಅದರ ಶಿವಲಿಂಗಕ್ಕೆ ಮೇಲೇ ಬೀಳ್ತಾಯಿತ್ತು ನೀರು. ನೋಡಿ ಇಲ್ಲಿ ನದಿಗೆ ಹೋಗ್ಬೇಕಂದ್ರೆ ಇಲ್ಲಿ ಇಳ್ಕೊಂಡು ಹೋಗೋಕ್ಕೆ ಮೆಟ್ಲು ಮಾಡಿದ್ದಾರೆ. ಇದು ಕೂಡ ಹಳೆಯ ಮೆಟ್ಲು ಸ್ನೇಹಿತರೆ, ಆವಾಗಿನವ್ರು ಮಾಡಿರೋದೆ. ಎಷ್ಟು ಚೆನ್ನಾಗಿ ಮಾಡೋರು ನೋಡಿ ಮೆಟ್ಲುಗಳನ್ನ. ಎಲ್ಲೈತಿ? ಇದ್ದಾವೆ, ತುಂಬ ಇದ್ದಾವೆ. ಅಕ್ಕಪಕ್ಕ ಚಿಕ್ಕ ಚಿಕ್ಕ ದೇವಸ್ಥಾನ ತುಂಬ ಮಾಡಿದ್ದಾರೆ. ಇಲ್ಲೊಂದು ಶಿವಲಿಂಗ ನೋಡಿ, ಇದು ಮುಕ್ಕಾಗಿತ್ತಲ್ಲ, ಪೂಜೆ ಮಾಡೋಂಗಿಲ್ವಲ್ಲ, ಹಂಗಾಗಿ ಹೊರಗಿಟ್ಟಿದ್ದಾರೆ ಇದನ್ನ. ನೋಡಿ ಇಲ್ಲಿ ಸ್ವಲ್ಪ ಬಿರುಕಾಗಿತ್ತಲ್ಲ, ಮುಕ್ಕಾಗಿರೋದ್ರಿಂದ ಇಲ್ಲಿ ಪೂಜೆ ಮಾಡಲ್ಲ. ಇಲ್ಲಿ ದೇವರ ಪಾದಕೆಗಳಿದಾವೆ ನೋಡಿ. ನೋಡಿ ಕೆಲವು ಇಲ್ಲಿ ನೋಡಿ ದೊಡ್ಡ ಲಿಂಗ ಆಕಾರದಲ್ಲಿ ಇಲ್ಲೊಂದಿದೆ, ಕಲ್ಲುಗಳಿದಾವೆ ಹಳೆ ಕಾಲದ್ದು, ಹಾಗೆ ಸೇಫ್ಟಿಯಿಂದ ಇಟ್ಟಿದ್ದಾರೆ. ಇದರಲ್ಲೇನೋ ಲಿಪಿ, ಇದರಲ್ಲೇನೋ ಬರೆದಿದ್ದಾರೆ, ಬಟ್ ಅದು ಒಡೆದೋಗಿದೆ. ಈ ಕಡೆ ಮುಂದೆ ಎಲ್ಲ ಒಡೆದೋಗಿದೆ, ಇಷ್ಟು ಮಾತ್ರ ಕಾಣುತ್ತೆ ನೋಡಿ. ಆವಾಗ್ನವ್ರು ಬರೆದಿರೋದು ಅದರಲ್ಲಿದೆ, ಇಲ್ಲಿದೆ ನೋಡಿ ಬರೆದಿರೋದು. ಥರ ಫೋಟೋ ಫ್ರೇಮ್ ಥರ ಎಷ್ಟು ಚೆನ್ನಾಗಿ ಮಾಡೋರು ನೋಡಿ ಸ್ನೇಹಿತರೆ, ಕಲ್ಲಲ್ಲೇ ಮಾಡಿದಾರದು ನೋಡಿ. ಇದು ಫೋಟೋ ಫ್ರೇಮ್ ಥರ ಮಾಡಿದ್ದಾರೆ, ಎಷ್ಟು ನೀಟಾಗಿ ಮಾಡಿದ್ದಾರೆ. ಆವಾಗಲೇ ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ಇದೆ ನೋಡಿ ಸ್ನೇಹಿತರೆ. ಹಾಲು, ಈ ಹಾಲು ಬೇರೆ ಎಲ್ಲ ದೇವಸ್ಥಾನಗಳಿಗಿಂತ ತುಂಬ ದೊಡ್ಡ ಹಾಲ್ ಅಂತೆ ಸ್ನೇಹಿತರೆ. ಇದ್ದಾವೆ, ಇನ್ನೂ ದೊಡ್ಡ ಹಾಲ್ಗಳು ಇದ್ದಾವೆ, ಇಲ್ಲ ಅಂತಲ್ಲ, ಬಟ್ ಇದು ಸ್ವಲ್ಪ ದೊಡ್ಡದಿದೆ ಸ್ನೇಹಿತರೆ. ಅವ್ರು ಹೇಳಿರೋ ಪ್ರಕಾರ ಇರೋದ್ರಲ್ಲೇ ಸ್ವಲ್ಪ ದೊಡ್ಡ ಹಾಲ್ ಇರ್ತಕ್ಕಂಥ ದೇವಸ್ಥಾನ ಅಂತೆ ಸ್ನೇಹಿತರೆ ಇದು. ನೋಡಿ ಹಾಲ್ ನೋಡಿ, ನಿಮಗೆ ಕಾಣುತ್ತೆ ಎಷ್ಟು ವೈಡಾಗಿದೆ. ನದಿ ದಂಡೆಗಿರೋದ್ರಿಂದ ಇದು ಭಾಳ ಪ್ರಶಾಂತವಾಗಿ ಕಾಣುತ್ತೆ ಸ್ನೇಹಿತರೆ. ಒಂದು ಸರ್ತಿ ಇಲ್ಲಿ ಡೆಫಿನೆಟ್ಲಿ ದಯವಿಟ್ಟು ಒಂದು ಸರ್ತಿ ಭೇಟಿ ಕೊಡಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬಂದಮೇಲೆ ಏನು ವೈಬ್ ಇದೆ ಅನ್ನೋದು. ದುರ್ಗಾದೇವಿ ಇದ್ದಾಳೆ, ದುರ್ಗಾದೇವಿ ದೇವಸ್ಥಾನ ಒಳಗೆ ದುರ್ಗಾದೇವಿ ಕಾಣಿಸ್ತಿದೆ ಸ್ನೇಹಿತರೆ, ನಿಮಗೆ ನೋಡಿ ಕಾಣಿಸುತ್ತೆ ಅನ್ಕೋತೀನಿ. ಒಳಗಿರೋದು ದುರ್ಗಾದೇವಿ ಸ್ನೇಹಿತರೆ ನೋಡಿ, ಬರೆದಿದ್ದಾರೆ ಆದಿಶಕ್ತಿ ದುರ್ಗಾದೇವಿ ಅಂತ. ಎಷ್ಟು ದೊಡ್ಡದಾಗೈತೆ ಇದು ಶಿವಲಿಂಗ ತೋರಿಸೊಮ್ಮೆ.
ತುಂಬ ದೊಡ್ಡದಿದೆ ಸ್ನೇಹಿತರೆ. ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ. ನಾನಂತೂ ಇದುವರೆಗೂ ಇಷ್ಟು ದೊಡ್ಡದು ಶಿವಲಿಂಗ ಎಲ್ಲೂ ನೋಡಿರಲಿಲ್ಲ. ತುಂಬ ದೊಡ್ಡದಿದೆ. ಇರಿ ಒಂದು ನಿಮಿಷ ತೋರಿಸ್ತೀನಿ ನೀಟಾಗಿ. ಸ್ನೇಹಿತರೆ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ ಶಿವಲಿಂಗ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದಿದೆ ಅದು. ಅದರ ಒಳಗೆ ಅಲ್ಲಿವರೆಗೂ ಹೋಗೋಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇದ್ರದ್ದು ಅವ್ರ ಹತ್ರ ಮಾಹಿತಿ ಕೇಳಿರೋ ಪ್ರಕಾರ ನಾನು ಈ ಶಿವಲಿಂಗದ ಕೆಳಗೆ ಒಂದು ಗರ್ಭಗುಡಿ ಇತ್ತಂತೆ. ಅದರ ಒಳಗಡೆ ಒಂದು ಶಿವಲಿಂಗ ಇದೆ ಅಂತ ಸ್ನೇಹಿತರೆ. ಆ್ಯಕ್ಚುಲಿ ಈ ಶಿವಲಿಂಗದ ಕೆಳಗಡೆ ಇರೋ ಶಿವಲಿಂಗದ ವಿಶೇಷತೆ ಏನಂದರೆ, ಆ ಶಿವಲಿಂಗಕ್ಕೆ ಬೇರೆ ಯಾವುದಾದ್ರೂ ಒಂದು ಲೋಹ ಟಚ್ ಮಾಡಿದರೆ ಅದು ಬಂಗಾರವಾಗಿ ಕನ್ವರ್ಟ್ ಆಗುತ್ತಂತೆ ಸ್ನೇಹಿತರೆ. ಹಾಗಾಗಿ ಅದನ್ನು ಸೇಫ್ಟಿಯಿಂದ ಇಡೋ ಉದ್ದೇಶದಿಂದ ಆ ಶಿವಲಿಂಗದ ಮೇಲೆ ಈ ಶಿವಲಿಂಗನ ನಿರ್ಮಾಣ ಮಾಡಿದ್ದಾರೆ ಅಂತ ಅವರು ಈ ಇತಿಹಾಸದಲ್ಲಿ ಇದೆ ಅಂತ ಸ್ನೇಹಿತರೆ. ಅವರು ಹೇಳಿರೋ ವಿಷಯ ಇದು, ಮಾಹಿತಿ ಇದು. ಆ್ಯಕ್ಚುಲಿ ಈ ಶಿವಲಿಂಗನ ನಿರ್ಮಾಣ ಮಾಡೋಕ್ಕೆ ಕಾರಣ, ಇದ್ರ ಕೆಳಗಡೆ ಒಂದು ಶಿವಲಿಂಗ ಇತ್ತಲ್ಲ, ಅದನ್ನು ಸೇಫ್ಟಿಯಾಗಿ ಇಡೋಕ್ಕೋಸ್ಕರ, ಅದನ್ನು ಯಾರು ಕದಿಬಾರ್ದು, ಅದನ್ನು ಯಾರು ಮುಟ್ಟಬಾರ್ದು ಅನ್ನೋಕ್ಕೋಸ್ಕರ ಸ್ನೇಹಿತರೆ ಅವರು ಅದ್ರ ಮೇಲೆ ಮತ್ತೊಂದು ಈ ದೊಡ್ಡ ಶಿವಲಿಂಗನ ನಿರ್ಮಾಣ ಮಾಡಿದ್ದಾರೆ ಅಂತ ಇತಿಹಾಸದಲ್ಲಿ ಇದೆ ಅಂತ ಸ್ನೇಹಿತರೆ. ಏನು ಈ ಕಡೆ ಬಂದ್ರಿ? ಹಾಂ, ಹೊಳಿ ನೋಡಕ್ಕೆ 2 ನದಿ ಸೇರ್ತಾವಂತಲ್ಲ, ಎಲ್ಲಿ ಸೇರ್ತವೆ? 5 ನದಿ ಸೇರ್ತಾವ. 5 2 ಯಾವ್ಯಾವ? ತುಂಗ, ಭದ್ರಾ, ವರದಾ, ಕುಮದ್ವತಿ, ಧರ್ಮ, 5 ನದಿ ಸೇರ್ತಾವ. ವಾವ್. ಫೋಟೋ ಫ್ರೇಮ್ ಥರ ಇದ್ದಾವೆ. ಒಂಥರ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಫೋಟೋ ಫ್ರೇಮ್ ಮಾಡಿಸ್ತೀವಲ್ಲ ಆ ಥರ ಆವಾಗಲೂ ಅವರು ಕಲ್ಲಲ್ಲೇ ಫೋಟೋ ಫ್ರೇಮ್ ಮಾಡ್ಬಿಟ್ಟವ್ರು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಫೋಟೋ ಫ್ರೇಮ್ ಹಾಕಿಸ್ತೀವಲ್ಲ ಆ ಥರ ನೋಡಿ, ಅವಾಗ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಮಾಡೋರು. ಫ್ರೇಮ್ ಡಿಸೈನ್ ನೋಡು. ನೋಡಿ ಇದೊಂದು ಪ್ರತಿಯೊಂದು ಕಲ್ಲಿನ ಇದ್ರ ಮೇಲೂ ಅವರು ಬರೆದಿದ್ದಾರೆ ಸ್ನೇಹಿತರೆ. ಏನು ಬರೆದಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಇಸ್ವಿ ಸಮೇತ ಹಾಕಿದ್ದೀವಿ, ನಂಬರ್ ಇದೆ ನೋಡಿ, 29 ಅಂತ ನಂಬರ್ ಕಾಣಿಸ್ತಿದೆ. ಏನಂತ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ ಅವರು. ನಾವು ಇವಾಗ ಅದನ್ನೆಲ್ಲ ಹೊಡೆದು ಹಾಳು ಮಾಡ್ಕೊಂಡಿದ್ದೀವಿ. ನೋಡಿ ಇದು 5 ನದಿ ಸೇರೋವಂಥ ಜಾಗ ಅಂತೆ. ನಾನು 2 ಅಂದ್ಕೊಂಡಿದ್ದೆ. 5 ನದಿ ಒಂದೇ ನದಿ ಬಂದು ಸೇರೋವಂಥ ಒಂದು ಸಂಗಮ ಜಾಗ ಸ್ನೇಹಿತರೆ ಇದು. ಇನ್ನೇನು ಗೊತ್ತಾ ನಿನಗೆ ದೇವಸ್ಥಾನದ ಬಗ್ಗೆ? ಏನಾರು ಗೊತ್ತಾ? ಗೊತ್ತಿಲ್ಲ. ಇದೇ ಊರು ಅಂತೀರ, ಮತ್ತು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿಲ್ಲ? ನೀವು ತಿಳ್ಕೊಬೇಕು. ಬರ್ರಿ ಅದನ್ನು ನೋಡೋಣ. ಬರಲಿ.
ನೋಡಿ ಅದು ಸ್ವಲ್ಪ ಕುಸಿದೋಗಿದೆ, ಈಗ ಕುಸಿತಾ ಬಂದಿದೆ. ಅದು ಬರೀ ಮಣ್ಣು ಕಲ್ಲಲ್ಲೇ ಕಟ್ಟಿರೋದು ನೋಡಿ. ಅವಾಗ ಎಷ್ಟು ದೊಡ್ಡದಿದೆ ನೋಡಿ ಸ್ನೇಹಿತರೆ, ಇದು ಇಲ್ಲಿವರೆಗೂ ಇದೆ. ನಾನು ಯಾವುದೋ ಒಂದು ದೊಡ್ಡ ಅರಮನೆಯಲ್ಲಿ ಇತ್ತೇನೋ ಇದು ಅಂದ್ಕೊಂಡಿದ್ದೆ. ಬಟ್ ಅವರು ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ಅಪಾಯಿಂಟ್ ಆಗಿದ್ದಾರಲ್ಲ, ಅವ್ರನ್ನ ಕೇಳಿದೆ. ಅವ್ರೇನು ಹೇಳ್ತಾ ಇದ್ದಾರೆ, ಇದು ಎಂಟ್ರೆನ್ಸಲ್ಲಿ ಆವಾಗ ಬರ್ತಿದ್ರಲ್ಲ ಒಂಥರ ವಾಡೆ ಇದ್ದಂಗೆ ಇರ್ತಿತ್ತು ನೋಡಿ, ಆ ಎಂಟ್ರೆನ್ಸ್ ಬರಲಿಕ್ಕೆ ಅಂತ ಮಾಡಿರೋದಿದ್ದು. ಮೇಲೆ ನೋಡಿ ಕಲ್ಲು ಹಾಕಿರೋದಿದೆ, ಹಂಗೆ ಓಪನ್ ಆಗಿ ಇತ್ತಂತೆ ಸ್ನೇಹಿತರೆ. ಇದ್ರ ಮೇಲೆ ಯಾವುದೇ ಛಾವಣಿ ಏನು ಇರಲಿಲ್ವಂತೆ, ಹಂಗೆ ಓಪನ್ ಆಗಿ ಇತ್ತಂತಿದ್ದು. ದೊಡ್ಡದು ಮನೆ ಇದೆ ಸ್ನೇಹಿತರೆ. ಇದು ಇವ್ರ ಮನೆ ಮಾಡ್ಕೊಂಡಿದ್ದಾರೆ ಇಲ್ಲೇನೋ, ಆವಾಗಿನವ್ರದ್ದು. ಅದು ಪೂರ್ತಿ ಬಿದ್ದಿದೆ. ಅವ್ರಿಗೂ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅನಿಸುತ್ತೆ. ನೋಡಿ ಇದು ಮನೆಯೇ ಇದೆ. ಆವಾಗಿನ ಕಾಲದಲ್ಲಿ ಮುಸ್ಲಿಮ್ ನೋಡ್ಕೊಳಕ್ಕೆ ಇರ್ತಾರಲ್ಲ, ಅವ್ರದ್ದು ಮನೆ ಇರಬೇಕಿದು. ನೋಡಿ ಇದು ಪೂರ್ತಿಯಾಗಿ ಸಂಪೂರ್ಣ ಕಾಣುತ್ತೆ ನೋಡಿ. ಇದು ಊರೇ ಇದು ಹಿಂಗೆ. ಹಾಂ, ಅವ್ರು ಹೇಳಿದ್ದು ಕರೆಕ್ಟು. ಹಿಂಗೆ ಅಲ್ಲಿಂದ ಹಿಂಗೆ ಒಂದು ಊರು ಒಳಗಡೆ ಬರ್ತಕ್ಕಂಥ ಒಂದು ಏರಿಯಾ ಸ್ನೇಹಿತರೆ. ಏರಿಯಾ ಆ ಕಡೆ ಈ ಕಡೆ ಮನೆಗಳು ನೋಡಿ. ಈ ಮನೆಗಳು ಬಿದ್ದೋಗಿದ್ದಾವೆ, ಎಲ್ಲ ಮಣ್ಣಾಗಿದೆ ಇವಾಗ, ಕರಗಿ. ಯಾಕಂದರೆ ಅವಾಗ ಸಿಮೆಂಟು ಮರಳೇನು ಇರಲಿಲ್ಲ, ಬರೀ ಮಣ್ಣಿಂದ ಅಲ್ವಾ ಕಟ್ಟೋದು. ಈ ಮನೆ ಪೂರ್ತಿ ಬಿದ್ದೋಗಿದೆ ನೋಡಿ, ಬಿದ್ದು ಮಣ್ಣಿನ ಗುಡ್ಡೆ ಥರ ಆಗಿದೆ ನೋಡಿ. ಅಲ್ಲಿಂದ ಕಾಣ್ತಾವೆ ನೋಡಿ ನಿಮ್ಮ ಮನೆಗಳು. ನೋಡೋಣ, ಸ್ವಲ್ಪ ಕೆಳಗಡೆ ಚಿಕ್ಕ ಇದ್ದಾವೆ, ಮುಳ್ಳಿದ್ದಾವೆ. ಹೀಗಾಗಿ ಮಳೆ ಒಂದು ಬರ್ತಾ ಇರೋದ್ರಿಂದ ಕಾಲು ಜಾರುತ್ತೆ. ತೋರಿಸಿ ಸ್ನೇಹಿತರೆ, ಈ ಕಡೆಯಿಂದ ಹೋಗೋಣ, ಗೊತ್ತಾಗುತ್ತೆ ನೋಡಿ. ಇಲ್ಲೊಂದು ಮನೆ ಇದೆ. ಈ ಮನೆಯೂ ಬಿದ್ದು ಸಂಪೂರ್ಣವಾಗಿ ಹಾಳಾಗಿದೆ. ಮಣ್ಣಿಂದ ಮಾಡಿರೋದ್ರಿಂದ ಇಷ್ಟು ವರ್ಷಗಳು ನೋಡಿ, ಎಷ್ಟು ಶತಮಾನ ಕಳೆದ್ರೂ ಹೆಂಗಿದೆ ಇನ್ನೂ. ಅಲ್ಲಿ ವಿಂಡೋ ನೋಡಿ, ವಿಂಡೋ ಡಿಸೈನು ಹಳೆ ಕಾಲದವರು. ಇದು ಊರು ಸ್ನೇಹಿತರೆ. ಆವಾಗ ಊರು ಇಲ್ಲಿಂದನೇ ಇತ್ತಂತೆ ನೋಡಿ. ಸಂಪೂರ್ಣ ಒಂದು ದೊಡ್ಡ ಊರು ನಿರ್ಮಾಣ ಆಗಿತ್ತು ಅನ್ನೋದಕ್ಕೆ ಎಲ್ಲ ಹಳೆಯ ಸಾಕ್ಷಿಗಳಿಲ್ಲೇ ಇದ್ದಾವೆ. ಹಳೆಯ ಮನೆ ಬಿದ್ದೋಗಿರೋದು ಎಲ್ಲ ಇದ್ದಾವೆ ನೋಡಿ ಸ್ನೇಹಿತರೆ. ಬಾಬಾ ಕಂಪ್ಲೀಟಾಗಿ ನೋಡಿ, ಇದೊಂದು ಏರಿಯಾ ಸಂಪೂರ್ಣ ನಾಶವಾಗಿದೆ. ಆ ಮನೆಯದು ಮಣ್ಣು ಅಲ್ಲೇ ಗುಡ್ಡೆ ಆಗಿದೆ. ಇದೆಲ್ಲ ಹಿಂಗೆ ಸಾಲಾಗಿ ಮನೆಗಳಿತ್ತಂತೆ ಸ್ನೇಹಿತರೆ. ನೋಡಿ, ಇರೋದಕ್ಕೆ ಪುರಾವೆನೇ ಇದ್ದಾವೆ. ಮನೆಗಳಿತ್ತು ಅನ್ನೋದಕ್ಕೆ ಇಲ್ಲೆಲ್ಲ ಸಾಕ್ಷಿ ಇದ್ದಾವೆ. ಇದೊಂದು ಮನೆ ಸ್ವಲ್ಪ ನಿಂತ್ಕೊಂಡಿದೆ, ಇವಾಗಿನ ರಿನೋವೇಟ್ ಮಾಡ್ಕೊಂಡಿದ್ದಾರೆ ಅದನ್ನ. ಅದು ಬಿಟ್ಟರೆ ಈ ಮನೆ ನೋಡಿ, ಫುಲ್ ಹಳೆ ಮನೆ ಕಾಣಿಸ್ತಿದೆಯಲ್ಲ, ಫುಲ್ ಹಳೆ ಮನೆ. ಈ ನದಿ ಪಕ್ಕದಲ್ಲೇ ಇರೋದ್ರಿಂದ ದೋಣಿ ಉಲ್ಟಾ ಬಿದ್ದಿದೆ ನೋಡಿ. ಅದು ತುಂಬ ಹಳೆಯ ಮನೆ, ಪೂರ್ತಿ ಮಣ್ಣಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಮನೆ. ಇವಾಗ ಪೂರ್ತಿ ಕರಗಿ ಮಳೆಗೆ ನಶಿಸಿ ಹೋಗ್ತಾ ಇದೆ ಸ್ನೇಹಿತರೆ. ಅದ್ರ ಹಿಂದೆ ಇನ್ನೊಂದು ಮನೆ ಐತೆ ಸ್ನೇಹಿತರೆ. ಅಲ್ಲೊಂದು ಮನೆ ಐತೆ, ಕಾಣಿಸ್ತಾ ಇಲ್ಲ ಅದು ಇಲ್ಲಿ. ಹೌದು, ಅಲ್ಲಿ ನೋಡಿ ಕಾಣಿಸುತ್ತೆ ನೋಡಿ, ಅಲ್ಲೊಂದು ಮನೆ ಇದೆ. ನೀವು ಝೂಮ್ ಹಾಕ್ತೀನಿ, ಕಾಣುತ್ತೆ ನೋಡಿ. ಇದು ಒಂದು ಮನೆ ಸ್ನೇಹಿತರೆ. ಇದ್ರ ಒಳಗೊಂದು ಮನೆ ಐತೆ, ಜಾಲಿ ಕಾಣ್ತಿದ್ದಿಲ್ಲ, ಮುಳ್ಳಿನ ಗಿಡ. ಅದ್ರ ಒಳಗೊಂದು ಮನೆ ಐತೆ ನೋಡಿ. ವಾವ್. ಅದು ಬಿಟ್ಟರೆ ಇದು ಒಂದು ಹಳೆಯ ಮನೆ ಸ್ನೇಹಿತರೆ. ಇದು ಕೂಡ ಹಾಳಾಗೋ ಹಂತದಲ್ಲಿದೆ ನೋಡಿ, ಕಾಣುತ್ತೆ. ಆಗಿನ ಕಾಲದಲ್ಲಿ ಕಲ್ಲು ಮತ್ತು ಮಣ್ಣಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳು. ಆ ಕಡೆ ಈ ಕಡೆ ಮನೆ ಸೆಂಟ್ರಿಗೆ ಇದು ಹೋಗುವಂಥ ದಾರಿ ಸ್ನೇಹಿತರೆ. ಅದು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದೊಂಥರ ಏನೋ ಒಂಥರ ಕೋಟೆ ಥರ ಇದೆ. ಅದು ಏನಂತ ಪರ್ಟಿಕ್ಯುಲರ್ ಮಾಹಿತಿ ನನಗಂತೂ ಸಿಗಲಿಲ್ಲ ಇಲ್ಲಿ. ಯಾರಿಗಾರು ಗೊತ್ತಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡೋರಿಗೂ ಆ ಮಾಹಿತಿ ಸಿಗಲಿ ನೋಡಿ. ಇಲ್ಲೆಲ್ಲ ಸಂಪೂರ್ಣ ಬಿದ್ದೋಗಿರೋ ಮನೆ, ಬಿದ್ದೋಗಿರೋ ಪ್ರೂಫ್ ಇದೆ ನೋಡಿ. ನೋಡಿ ಇಲ್ಲೆಲ್ಲ ಹಿಂಗೆ ಗೋಡೆ ಅಷ್ಟೇ ಉಳ್ಕೊಂಡಿದೆ ನೋಡಿ. ನೋಡಿ ಈ ಮನೇನು ಸಂಪೂರ್ಣ ನಾಶವಾಗಿದೆ. ನಮಸ್ತೆ. ಮನೆಗಳು ಇಲ್ಲಿ ನೋಡಿ, ಇಲ್ಲೆಲ್ಲ ಎಷ್ಟು ಮನೆಗಳು ಕರಗಿ ಮಳೆಗೆ ಇದ್ದು ಹಾಳಾಗಿದ್ದಾವೆ. ಹಳೆ ಕಾಲದವ್ರ ಮನೆ ಅನ್ಸುತ್ತೆ ಸ್ನೇಹಿತರೆ. ಆವಾಗ ಇಲ್ಲಿವರೆಗೂ ಮನೆ ಇತ್ತು ಅನಿಸುತ್ತೆ ನೋಡಿ. ಇದು ನೋಡಿ, ಇದು
ಇದು ಅವಾಗಿನವ್ರು ಕಟ್ಟಿರ್ತಕ್ಕಂಥ ಕಲ್ಲಿಂದ ಹೊರಗಡೆ ಭಾಗ ಕಲ್ಲಿಂದ ಮಾಡ್ಕೊಂಡು ನಾವೇನು ಇವಾಗ ಟೈಲ್ಸ್ ಕೂರಿಸ್ತೀವಲ್ಲ ಆ ಥರ ಅವರು ಆವಾಗ ಕಲ್ಲು ಕೂರಿಸೋರೆ, ಒಳಗಡೆ ಭಾಗ ಮಣ್ಣು ಮತ್ತು ಕಲ್ಲಿಂದ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಏನೋ ಬಿದ್ದು ಹೋಗ್ತಾ ಇದೆ. ಇದು ಮೋಸ್ಟ್ಲಿ ರೀಸೆಂಟಾಗಿ ಏನು ಹಳ್ಳಿ ಕಟ್ಕೊಂಡಿದ್ರಲ್ಲ ಅವ್ರ ಮನೆಗಳು ಅನ್ಸುತ್ತೆ, ಯಾಕಂದರೆ ಇಟ್ಟಿಗೆಗಳಿದೆ ನೋಡಿ. ಬಿದ್ದು ಹೋಗ್ತಾ ಇದೆ. ಇಲ್ಲಿಂದ ಈ ಜಾಗದ ಸ್ಟಾರ್ಟ್ ಆಗುತ್ತೆ ಹಳೆಯ ಮನೆ ನೋಡಿ. ಮೇಲೆಲ್ಲ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿರ್ತಂಥದ್ದೆಲ್ಲ ಮುರಿದೋಗಿದೆ, ಎಲ್ಲ ಬಿದ್ದೋಗಿದೆ, ಹಾಳು ಬಿದ್ದಿದೆಯಲ್ಲ ಇವಾಗ. ಹಾಗಾಗಿ ಒಂದೊಂದೇ ಹಾಳಾಗ್ತಾ ಹೊಂಟಿದೆ. ನೋಡಿ ಸ್ನೇಹಿತರೆ, ಇಂಥ ಮನೆಗಳು ಇವಾಗ ನೋಡೋಕ್ಕೆ ಸಿಗಲ್ಲ. ಪೂರ್ತಿ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿರೋಂಥ ಮನೆಗಳು ಸ್ನೇಹಿತರೆ. ನೋಡಿ ಅದು ಮನೆ ಎಂಟ್ರೆನ್ಸ್ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿತ್ತು ಅದು, ಎಷ್ಟು ದಪ್ಪ ಇದೆ ಆ್ಯಕ್ಚುಲಿ ಅದು ತಿಕ್ಕಾಗಿ. ಇಲ್ಲಿಂದ ಕಾಣುತ್ತೆ ನೋಡಿ, ಝೂಮ್ ಮಾಡ್ತೀನಿ ನೋಡಿ, ಎಷ್ಟು ತಿಕ್ಕಾಗಿದೆ ನೋಡಿ, ಎಷ್ಟು ದಪ್ಪ ಇದೆ ಅದು. ಅದು ಓಪನ್ ಆಗಿದರೆ ಗೊತ್ತಾಗ್ತಿತ್ತು ನಮಗೆ. ಹಾಳು ಬಿದ್ದೋರಿದ್ದರಿಂದ ಇವಾಗ ಎಲ್ಲ ಮುರಿದು ಹಾಳಾಗಿ ಹೊಂಟಿದೆ ಸ್ನೇಹಿತರೆ. ಈ ಗೋಡೆಗಳು, ಈ ನಮ್ಮ ಹಳೆಯ ಕಲ್ಲುಗಳು ನೋಡಿ, ಚಾಲುಕ್ಯರ ಕಾಲದ ಕಲ್ಲುಗಳು ಸ್ನೇಹಿತರೆ. ಅವರು ನಿರ್ಮಾಣ ಮಾಡಿ ಹೋದಂಥ ಒಂದು ಹಳೆಯ ಒಂದು ಹಳ್ಳಿ ಸ್ನೇಹಿತರೆ ಇದು ನೋಡಿ. ಇದು ಪೂರ್ತಿ ನಾವೇನು ಅಲ್ಲಿವರೆಗೂ ಹೋಗಿ ಬಂದ್ವಿ, ಇದು ಪೂರ್ತಿ ಒಂದು ಏರಿಯಾ ಸ್ನೇಹಿತರೆ. ಆ ಕಡೆ ಈ ಕಡೆ ಮನೆ, ಆ ಮನೆಗಳೆಲ್ಲ ಇವಾಗ ಬಿದ್ದು ಹೋಗಿದೆ. ಈ ಊರು ತುಂಬ ಆ ಕಡೆ ಸ್ವಲ್ಪ ಮುಂದೆ ಹೋಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇವಾಗಿನವರು, ಬಟ್ ಇದು ಹಳೆಯ ಊರು ಸ್ನೇಹಿತರೆ. ನೋಡಿ ಎಲ್ಲ ಮನೆಗಳು ಹೆಂಗೆ ಬಿದ್ದೋಗಿದ್ದಾವೆ. ಈ ಮನೆಯ ಒಳಗಡೆ ನೋಡಿ, ಈ ಕಲ್ಲು ನೋಡಿ, ಇತಿಹಾಸ ಹೇಳ್ತಕ್ಕಂಥ ಕಲ್ಲು ಸ್ನೇಹಿತರೆ. ಇದು ಚಾಲುಕ್ಯರ ಕಾಲದ ಕಲ್ಲು. ಈ ಥರ ಹೆಂಗೆ ನೋಡಿ ಸ್ನೇಹಿತರೆ. ಇದು ಎಂಟ್ರೆನ್ಸ್, ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮಾಡಿರತಕ್ಕಂಥ ಆ ಕಡೆ ಈ ಕಡೆ ಕಂಬಗಳು. ಮೇಲೆ ಛಾವಣಿ ಇತ್ತೋ ಏನೋ ಗೊತ್ತಿಲ್ಲ, ಅವ್ರು ಇಲ್ಲ ಅಂತ ಹೇಳಿದರು. ಅಲ್ಲಿ ಪುರಾತತ್ವ ಇಲಾಖೆಯಿಂದ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ದಾರೆ ದೇವಸ್ಥಾನ ನೋಡ್ಕೊಳ್ಳೋಕ್ಕೆ. ಅವರು ಏನು ಹೇಳಿದರು, ಇದ್ರ ಮೇಲೆ ಏನೂ ಛಾವಣಿ ಇರಲಿಲ್ಲ, ಜಸ್ಟ್ ಈ ಥರ ಕಂಬಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ. ಆ ಕಡೆ ಈ ಕಡೆ ಪಿಲ್ಲರ್ಗಳಿಂದ ನಿರ್ಮಾಣವಾಗಿತ್ತು ಅಂತ ಹೇಳಿದರು ಸ್ನೇಹಿತರೆ. ಬನ್ನಿ. ನೋಡಿ ಹಳೆಯದು ನೋಡಿ ಸ್ನೇಹಿತರೆ. ಅವರು ಪ್ರತಿಯೊಂದು ಕಲ್ಲ ಮೇಲೂ ಅವರ ಇತಿಹಾಸನ ಹೇಳಿ ಹೋಗಿದ್ದಾರೆ ನೋಡಿ. ಇಲ್ಲಿ ಬರೆದಿದ್ದಾರೆ ನೋಡಿ, ನಮಗೆ ಅರ್ಥ ಆಗಲ್ಲ ಹಳೆಗನ್ನಡ. ಒಳಗೇನಿದೆ ನೋಡಿ, ಒಳಗೆ ಈ ಥರ ಇದೆ. ಇದು ಮನೆ ನೋಡಿ ಸ್ನೇಹಿತರೆ, ಒಳಗಡೆ ಮನೆ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು. ಇಷ್ಟು ಮಾತ್ರ ತೋರಿಸ್ಬೋದು, ಮೇಲೆ ಹತ್ತಕ್ಕಾಗಲ್ಲ, ಇಲ್ಲಿ ಏನಿಲ್ಲ ಹತ್ತಕ್ಕೆ. ಹಳೆಯ ಮನೆಗಳು, ಬಾ ಪಿಲ್ಲರ್ಗಳೆಲ್ಲ ಇದೆ ಒಳಗಡೆ. ನೋಡಿ ಇಲ್ಲೂ ಬರೆದಿದ್ದಾರೆ, ಅವ್ರೇನು ಮನೆ ನಿರ್ಮಾಣ ಮಾಡೋಕ್ಕೆ ಏನು ಕಟ್ಟಿದ್ದಾರೆ. ಈ ಪಿಲ್ಲರ್ ಕಂಬದ ಮೇಲೆ ಸತ ಬರೆದಿದ್ದಾರೆ ನೋಡಿ ಸ್ನೇಹಿತರೆ, ಹಳೆಗನ್ನಡ. ಇದನ್ನು ನೋಡೋಣ ಬನ್ನಿ. ಇದು ಒಂದು ಬಾಗಿಲಿತ್ತೋ ಏನೋ ಬಿದ್ದೋಗಿದೆ ಪೂರ್ತಿ. ಇಲ್ಲಿ ಹತ್ತಿ ತೋರ್ಸೋಕ್ಕೂ ಏನೂ ಇಲ್ಲ ಸ್ನೇಹಿತರೆ, ಹತ್ತಕ್ಕೂ ಆಗಲ್ಲ ಇಲ್ಲಿ. ಇಷ್ಟು ಮಾತ್ರ ನೋಡಿ. ನೋಡಿ ಈ ಥರ ಇದೆ ಒಳಗಡೆ. ಹಳೆಯ ಮನೆಯ ಒಳಗೆ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಮನೆಗಳೆಲ್ಲ ಇತ್ತು ಅನಿಸುತ್ತೆ ಇಲ್ಲಿ ನೋಡಿ.
ನೋಡಿ ಸ್ನೇಹಿತರೆ ಯಾವ ಥರ ಇದೆ ಸುತ್ತಲೂ ನೋಡಿ. ಆವಾಗಿನ ಕಾಲದವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂಥರ ಏರಿಯಾನೇ ಇದೆ, ವಟಾರ ಥರನೇ ಇದೆ ಕಂಪ್ಲೀಟಾಗಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆಲ್ಲ ಸಿಗೋಕ್ಕೆ ಯಾವುದೇ ಒಂದು ಸೌಲಭ್ಯ ಇಲ್ಲ ಸ್ನೇಹಿತರೆ. ಈಗ ಇದು ಏನಿತ್ತು ಆ್ಯಕ್ಚುಲಿ, ಏನು ಮನೆಗಳಿದು ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇದರ ಬಗ್ಗೆ ಮಾಹಿತಿ ಏನು ಸಿಗ್ತಾ ಇಲ್ಲ ನಮಗೆ. ಮೋಸ್ಟ್ಲಿ ಇದನ್ನ ಪುರಾತತ್ವ ಇಲಾಖೆದವರೇ ಇದನ್ನೆಲ್ಲ ಗುರುತಿಸಿ ಇದು ಏನಿತ್ತು ಏನು ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಸ್ನೇಹಿತರೆ. ಅದು ಹೊರತುಪಡಿಸಿ ನಮಗಿಲ್ಲಿ ಸಾಮಾನ್ಯ ಜನರಿಂದ ಇದರ ಮಾಹಿತಿ ನಮಗೆ ಅಕ್ಯುರೇಟಾಗಿ ಕರೆಕ್ಟಾದಂಥ ಒಂದು ಇನ್ಫಾರ್ಮೇಷನ್ ನಮಗೆ ಸಿಗಲ್ಲ ಸ್ನೇಹಿತರೆ. ಈಗಿನ ಜನರು ಏನಾದ್ರು ಕಲ್ಪನೆಗಳು ಮಾಡ್ಕೊಂಡು ಹೇಳ್ತಾರೆ ವಿನಃ ಇಲ್ಲಿ ಅಕ್ಯುರೇಟಾಗಿ ಇದ್ದಂಥ ಒಂದು ಪರ್ಟಿಕ್ಯುಲರ್ ಮಾಹಿತಿ ನಮಗೆ ಸಿಗಬೇಕು ಅಂದರೆ ಅದು ಪುರಾತತ್ವ ಇಲಾಖೆಯಿಂದನೇ ಸಾಧ್ಯ ಸ್ನೇಹಿತರೆ. ಅವರದನ್ನ ಅನ್ವೇಷಣೆ ಮಾಡಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿನ ಕಲೆ ಹಾಕಿ ಸಮಾಜಕ್ಕೆ ಇದರ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ಎಲ್ಲ ಹಾಳು ಬಿದ್ದುಬಿಟ್ಟಿದೆ, ಕಾಣಿಸ್ತಾ ಇದೆ ನಿಮಗೆ. ಇಲ್ಲೆಲ್ಲ ತೋರಿಸಿ ನೋಡಿ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಕಪಾಟು, ಕಿಟಕಿಗಳು, ಚಿಕ್ಕ ಕಿಟಕಿ ನೋಡಿ ಆವಾಗಿನವ್ರು ಹೆಂಗೆ ಮಾಡ್ಕೊಂಡಿದ್ದಾರೆ. ಇಷ್ಟು ಪುಟ್ಟದಾದ ನೋಡಿ. ನನ್ನ ಕೈಗೆ ಇಷ್ಟೇ ಇದೆ ಸ್ನೇಹಿತರೆ. ನನ್ನ ಕೈ ಇಷ್ಟಿದೆ, ಅಷ್ಟೇ ಇದೆ, ಪುಟ್ಟದಾಗಿ ಕಿಟಕಿ ಸ್ನೇಹಿತರೆ. ಅದು ವಿಂಡೋ. ಇದು ಪೂರ್ತಿ ಸಂಪೂರ್ಣವಾಗಿ ಮಣ್ಣಿಂದ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡಿ. ಇದರೊಳಗೂ ತೋರಿಸ್ತೀನಿ ರೀ, ಮೇಲೆ ಎತ್ತಿಬಿಟ್ಟು ತೋರಿಸ್ತೀನಿ ನೋಡಿ. ಇದು ಮನೆಯೇ ಸ್ನೇಹಿತರೆ, ಇವೆಲ್ಲ ಮನೆಯೇ. ಅವರು ವಾಸ ಮಾಡಲಿಕ್ಕೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳು. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಅವರ ಇನ್ಫಾರ್ಮೇಷನ್ ಅವರು ನಮ್ಮ ಹಿರಿಯರು ಅವರೆಲ್ಲ ಇನ್ಫಾರ್ಮೇಷನ್ನ ಇದೆಲ್ಲ ಬರೆದಿಟ್ಟು ಹೋಗಿದ್ದಾರೆ. ಬಟ್ ಅದನ್ನು ನಾವು ಇವಾಗಿನ ಕನ್ನಡದಲ್ಲಿ ಇದನ್ನ ಕನ್ವರ್ಟ್ ಮಾಡಿ ಹೇಳಲಿಕ್ಕೆ ನಮಗೆ ಪುರಾತತ್ವ ಇಲಾಖೆನೇ ಸಹಾಯ ಮಾಡಬೇಕೇ ವಿನಃ ಇದು ಪುರಾತತ್ವ ಇಲಾಖೆಯವರ ಕರ್ತವ್ಯ ಸ್ನೇಹಿತರೆ. ಅದನ್ನು ಎಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಇವೆಲ್ಲ ಏನು ಎಂಬುದನ್ನು ಇಲ್ಲಿ ಕನ್ವರ್ಟ್ ಮಾಡಿ ಒಂದು ಇನ್ಫಾರ್ಮೇಷನ್ ಸಿಗಲಿ ಜನರಿಗೆ, ಸಾಮಾನ್ಯ ಜನರಿಗೆ ಅದು ಗೊತ್ತಾಗಲಿ. ನಮ್ಮ ಹಿರಿಯರಿಗೆ ಏನು ಇವೆಲ್ಲ ಏನಕ್ಕೋಸ್ಕರ ನಿರ್ಮಾಣ ಮಾಡಿದರು, ಇದೆಲ್ಲ ಒಂದು ವಟಾರನೋ ಮನೇನೋ ಅಥವಾ ಬರ್ತಕ್ಕಂಥ ಒಂದು ಎಂಟ್ರೆನ್ಸು, ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಮಾಡಿರ್ತಕ್ಕಂಥ ಎಂಟ್ರೆನ್ಸು ಏನು ಮಾಹಿತಿ ಸಿಗ್ತಾ ಇಲ್ಲ ಈ ಒಂದು ಕಟ್ಟಡದ ಬಗ್ಗೆ ಮಾತ್ರ. ಬಟ್ ದೇವಸ್ಥಾನದ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ. ಈ ದೇವಸ್ಥಾನ ಭಾಳ ಅದ್ಭುತವಾದ ದೇವಸ್ಥಾನ ಅಂತ ಗೊತ್ತಾಯಿತು ನನಗೆ. ಯಾಕಂದರೆ ಇದೇನು ದೇವಸ್ಥಾನ ಇದೆ, ಈ ದೇವಸ್ಥಾನ ಗೋಪುರ ನೋಡಿ, ಕೆಳಗಡೆ ಒಂದು ಶಿವಲಿಂಗ ಆಗಿ ಇತ್ತು. ಫಸ್ಟು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ನಾವು ಒಳಗಡೆ ಗರ್ಭಗುಡಿ ಒಳಗೆ ಹೋಗಿದ್ವಿ. ಅದರ ಒಳಗಡೆ ಒಂದು ಗರ್ಭಗುಡಿ ಇತ್ತು, ಅದರೊಳಗೆ ಒಂದು ಶಿವಲಿಂಗ ಇತ್ತು. ಆ ಶಿವಲಿಂಗಕ್ಕೆ ಯಾವುದಾದ್ರೂ ಒಂದು ಲೋಹನ ಟಚ್ ಮಾಡಿದರೆ ಅದು ಬಂಗಾರವಾಗಿ ಕನ್ವರ್ಟ್ ಆಗ್ತಿತ್ತಂತೆ ಸ್ನೇಹಿತರೆ, ಗೋಲ್ಡಾಗಿ ಕನ್ವರ್ಟ್ ಆಗ್ತಿತ್ತಂತೆ. ಹಾಗಾಗಿ ಅದನ್ನು ಯಾರು ಕದಿಬಾರ್ದು ಇನ್ ಫ್ಯೂಚರಲ್ಲಿ ಅಂತ ಹೇಳಿಬಿಟ್ಟು ಆವಾಗಲೇ ಅದನ್ನು ಸೇಫ್ಟಿ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾರೆ, ಅದನ್ನು ಆ ಲಿಂಗದ ಮೇಲೆ ಒಂದು ಇದು ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೊಂದು ಗರ್ಭಗುಡಿ ಸ್ಥಾಪಿಸಿ ಅದ್ರ ಮೇಲೆ ಮತ್ತೊಂದು ಲಿಂಗನ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಅದೇ ಲಿಂಗ ಇವಾಗ ನಾವು ನೋಡಿದ್ವಿ ಒಳಗಡೆ ಹೋಗಿ, ದೊಡ್ಡ ಲಿಂಗ. ಆ ಲಿಂಗನೇ ಆ ಒಂದು ಕೆಳಗಡೆ ಇರ್ತಕ್ಕಂಥ ಲಿಂಗದ ಮೇಲೆ ಮತ್ತೊಂದು ಲಿಂಗನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸೇಫ್ಟಿ ಪರ್ಪಸ್ ಅಂತ ನಾವು ಇಲ್ಲಿ ತಿಳಿಬೋದಾಗಿದೆ ಸ್ನೇಹಿತರೆ. ಮತ್ತೆ ಹೇಗೆ ನೋಡೋಕ್ಕೆ ನಿಮ್ಮ ಮನೆಗಳು ಯಾವ ಕಡೆ ಇದಾವೆ? ಅಲ್ಲೋ ಈ ಕಡೆ ಆ ಕಡೆ ಈ ಕಡೆ ಇವೆಲ್ಲ ಬಿದ್ದಾವಲ್ಲ ಅಲ್ಲಿ ಮನೆಗಳು, ಅಲ್ಲಿ ಹಳೆ ಮನೆಗಳು. ಅವು ಯಾರು ಅವ್ರ ಮನೆಗಳು ಅವು ಅಲ್ಲೆಲ್ಲ ಬಿದ್ದಿದಾವಲ್ಲ? ಹೌದಾ? ಅದ್ರಾಗ ನಿಮ್ಗೆ ಯಾರವ್ರ ಮನೆ ಅದಾವ? ಅಲ್ಲಿ ಬಿದ್ದಿದ್ರಾಗ ಈಗ ಆ ಜಾಗಗಳನ್ನ ಯಾರ್ದು ಜಾಗ? ಎಲ್ಲಿ ಮಠ? ಇಲ್ಲಿ ಮಠ ಬರುತ್ತಾ? ಇಲ್ಲಿ ಮಠ ಬರುತ್ತಾ ಹೊಳಿ? ಈ ಹೊಳಿ ಇಲ್ಲಿ ಮಠ ತುಂಬತ್ತ? ಈ ಮೆಟ್ಲು ಕಾಣಲ್ಲ ಅಲ್ಲ. ಒಟ್ಟು ಈ ಜಾಗ ನಿಮ್ಮ ಹಿರಿಯರು ಇವು? ಎಲ್ಲಿದು? ಆ ಕಡೆ ಮೆಟ್ಲು ನೋಡಿದೆ ನಾನು. ಇಲ್ಲ ಗುಹೆ ಐತೆ ಅಂತ ಹೇಳಿದ್ರೆ ಅದೇ ಅಲ್ಲಿ ಇದ್ರ ಮ್ಯಾಗ ಗುಹೆ ಐತಾ ದೇವಸ್ಥಾನದ ಮೇಲೆ? ಏನು ಎಲ್ಲೈತಿ ಮೇಲೆ ಗುಹೆ ನೋಡ್ಬೋದಾ? ಎಲ್ಲಿ ಹಸಿ ನೀವು ಹತ್ತಿರೋದನ್ನ? ಹಾಂ, ಎಲ್ಲಿಗೆ ಹೋಗುತ್ತದೆ ಗುಹೆ?
ಯಾವ ಕಡೆ ಹೋಗುತ್ತಂತ? ಹೊಳಿ ಹೊಳಿ ಆ ಕಡೆ ಹೋಗುತ್ತಂತದು. ಆ ಗುಹೆ ಒಳಗಿಂದ ಹೋದ್ರೆ ನಿರ್ಮಾಣ ಮಾಡಿದಾರಪ್ಪ ಅವ್ರ ಮೇಲ್ ಗುಹೆ ಅಂದ್ರೆ ಹೆಂಗೋ. ಎಲ್ಲೈತ್ ಬಾ ಇಲ್ಲಿಂದ ತೋರ್ಸ್ ಕಾಣ್ತತೆ. ಒಂದಿಷ್ಟು ಅಗ್ಲದ ಹಿಂಗೈತೆ ಅಲ್ಲಿ ಅಲ್ಲಿ ತುದಿಗೆ. ಹಾ ಅದು ಅದು ಅಲ್ಲಿ ಕೆಳಗೆ ಒಂದ್ರಿ ಅಲ್ಲಿ ಮ್ಯಾಗ ಒಂದೈತಿ ಗುಹೆ. ಅಬ್ಬಬ್ಬಬ್ಬ, ಈ ಗುಹೆ ಇಲ್ಲಿ ನೋಡ್ಬಾ, ಇಲ್ಲಿ ಕಾಣುತ್ತಾ ಇದೆ ಗುಹೆನ ಅಂತ ನೋಡು, ಕನ್ಫರ್ಮ್ ಮಾಡಿ ನನಗೆ. ಇದಲ್ಲ, ಇದೇ ಎಂಟ್ರೆನ್ಸು. ಆ ಗುಹೆ ಒಳಗೆ ಹೋಗೋಕ್ಕೆ ಇಲ್ಲಿ ಇದ್ರೊಳಗಿಂದ ಹೋಗ್ತೀರಿ. ಹಾಂ ಹಾಂ, ಹೋದವ್ರು ಒಳಗೆ ಬರಲ್ಲ. ಅದು ಗುಹೆ ನೀವು ನೋಡಿರಿ, ಅದನ್ನ ಒಳಗೋಗಿ ಹಾಯ್ ಕೂಡ್ಲೆ ನಿಲ್ಲದ್ರಿ ಇಳಿದ್ರು ಸಾಪ ಒಂಥರ ಆಕೈತ್ರಿ. ಹೋಗ್ಬಿಟ್ಲೆ ಕೈಕಾಲ ನೋಡಿ ಏನಾಗ್ತಾವ ಪ್ರಾಣಿ ಪಕ್ಷಿ ಹುಲಿ ಒಂಥರ ಏನೋ ಗೊತ್ತಲ್ರಿ. ಎಲ್ಲಿ? ಅಲ್ಲಿ ಒಳಗ ಮತ್ತೆ ಒಳಗ ಅಲ್ಲಿ ಬುಡಕ್ ಹೋದ್ರ ಹೊಳ್ಯಾಕ ಐತ್ರಿ, ಅಲ್ಲಿ ಗುಡಿ ಐತ್ರಿ. ಹೊಳ್ಯಾಕಾಶ ಗುಡಿ ಐತಿ? ಎಲ್ಲಿದ್ ಗುಡಿ? ಅಲ್ಲಿ ಮುಂದೆ ಹೊಳಿ ದಾಟಿದ ಮೇಲೆ ಗುಡಿ ಐತಾ? ಬುಡಕ ಎಲ್ಲ ಮಾಡ್ರಿ. ಹೊಳಿ ಒಳಗೆ ಗುಡಿ ಐತಾ? ಹಾಂ, ಹೌದೇನಾ? ಈ ಹೊಳಿ ನೀರು ಯಾವಾಗಾರ ಕಮ್ಮಿ ಆಗಿದ್ ನೋಡಿರ? ಅವಾಗ ಗುಡಿ ಕಾಣಿತ್ತ? ಅವಾಗ ದೇವಸ್ಥಾನ ಕಂಡಿತ್ತು? ದೇವಸ್ಥಾನ ಕಾಣ್ಲಿಲ್ಲ? ಅಲ್ಲೋ ದೇವಸ್ಥಾನ ಐತೆ ಅನ್ನೋದು ಹೆಂಗೆ ಗೊತ್ತ? ಹಿರಿಯರು ಹೇಳಿದ್ದ. ಬಟ್ ಇದು ಮಾತ್ರ ಗುಹೆ ಐತೆ ಅಂತ ಕನ್ಫರ್ಮ್ ಆತು. ನೀವು 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 3 ಗುಹೆ ಇದಾವ. ಎಲ್ಲೆಲ್ಲಿದಾವೆ 3 ಗುಹೆ? ಇದು ಒಂದಾತ? ಅದು ಒಂದಾತ? ಹತ್ತಕ್ಕೆ ಅವ್ರು ಬಿಡ್ಬೇಕಲ್ಲಿ ಪರ್ಮಿಷನ್ ಕೊಡಲ್ಲ ಅವರು. ಒಟ್ಟು ನೀವು ಹತ್ತಿರಿ, ನಿಮಗೇನು ಅಂದಿಲ್ಲ ಅವ್ರು ಹತ್ತಕ್ಕೆ? ಅವ್ರು ಇಲ್ದಾಗ ಹತ್ತಿರಿ. ಗುಹೆ ಒಳಗಂದ್ರೆ ಮಣ್ಣು ಐತೆ, ಕಲ್ಲಿದಾವ? ಕಲ್ಲಿನ ಎಲ್ಲ ಜಾಡ ಪಾಡ ಜಗ್ಗೈತ್ರಿ. ಮಣ್ಣು ಪಣ್ಣ ಹಂಗೈತ್ರಿ. ಊಟ ಏನು ಸಿಮೆಂಟ್ ಹಾಕಿ ಅಲ್ಲೋದ್ರ ಒಂಥರ ಭಯ ಆದಂಗೆ ಆಗುತ್ತೆ. ಒಂಥರ ಸಪ್ಪು ಭಯ ಆದಂಗ ಒಂಥರ ಕೂಗ್ದಾರ್ಗೈತೆ ಅಲ್ಲಿ. ಕೂಗ್ದಾರ್ಗತ್ತೆ ಆಗುತ್ತೆ. ಅಲ್ಲಿ ಯಾರೋ ಮಾತಾಡ್ತಾರ. ಬರ್ರಿ, ಇತ್ತಾಗ ಏನೈತಿ ತೋರಿಸ್ಬರೋ. ನಿಮಗೆ ಗೊತ್ತಿರ್ತೈತಿ. ನೀವೆಲ್ಲ ಇಲ್ಲಿ ಯಾರು ಪರ್ಮಿಷನ್ ಕೊಡಲ್ಲ ಅಂಥ ಜಾಗದಾಗ ನುಗ್ಗಿರ್ತೀರಿ ನೀವು. ನಮ್ಮ ಪಕ್ಕ ಹಳ್ಳಿ ಪ್ರತಿಭೆಗಳಂದ್ರೆ ನೀವೇ. ಒಟ್ಟು ಈ ದೇವಸ್ಥಾನದ ಬಗ್ಗೆ ಇನ್ನೂ ತಿಳ್ಕೊಬೇಕು ನೀವು. ಈಗ ನಮ್ಮಂಥರ ಯಾರು ಹೊರಗಡೆನೂ ಬರ್ತಾರಲ್ಲ, ಅವ್ರಿಗೆ ಇನ್ಫಾರ್ಮೇಷನ್ ಹೇಳಬೇಕು. ರೀಲ್ಸ್ ಮಾಡಕ್ಕೆ ಬರ್ತಾರೆ, ಇನ್ಫಾರ್ಮೇಷನ್ ಕೊಡೋಕೆ ಯಾರು ಬರಲ್ಲ. ಪಿರಮಿಡ್ ಆಕಾರದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಸ್ನೇಹಿತರೆ ಇದು. ಅದು ಒಂದು ವಿಶೇಷತೆ. ಇಲ್ಲಿ ನಾವೆಲ್ಲ ದೇವಸ್ಥಾನ ನೋಡ್ಬೋದು, ಬಟ್ ಈ ದೇವಸ್ಥಾನ ಪಿರಮಿಡ್ ಆಕಾರದಲ್ಲಿ ಇರತಕ್ಕಂಥದ್ದು ಅದೊಂದು ದೊಡ್ಡ ವಿಶೇಷತೆ ಸ್ನೇಹಿತರೆ. ಇದು ಏನದು ನಮಗೆ ನೀವು ಹೇಳಿದಾಗ ಗೊತ್ತಾಗುತ್ತೆ. ನೋಡೋದು ಈ ದೇವಸ್ಥಾನದ ಮೇಲೆ ಗುಹೆ ಇರೋದು ನೀವು ನೋಡಿದ್ದೀರಿ. ಪಕ್ಕ ಯಾವಾಗ ಹತ್ತಿದ್ರಿ? ಯಾವಾಗ ಹತ್ತದು ನೋಡೋದು. ಈಗ ಹಿಂಗೆ ಒಳಗಿರ್ತಾರೆ ದಡದ್ರ ಹತ್ತದ್ರಿ ಹಣಿಕೆ ಇಳಿದು ಬಿಡ್ತಾರಲ್ಲ. ಹಣಿಕೆ ಹಾಕಿ ನೋಡಿ ಇಳಿತೀರಿ. ಒಳಗೆ ನೋಡೋದ್ರಿ. ನೀವು ನೋಡಿದಾಗ ಒಳಗೆ ಏನಿತ್ತು? ತೋರ್ ಗವೀರ್ ಒಂದನೇ ಏನು ಕಾಣೋದಲ್ರಿ. ಕತ್ಲು ಅಂದ್ರೆ ಕತ್ತ, ಭಾಳ ಕತ್ಲೈತ. ಎಷ್ಟು ಆಳೈತಿ ಒಳಗೆ? ಭಾಳ ದೊಡ್ಡದೈತೆ ಅನ್ಸುತ್ತೆ. ಈ ನಾಲ್ಕು ಒಳಗೆ ಹೋಯ್ತ್ರಿ, ಗೊತ್ತು ದಾರಿ ಆಗಿ ಹಿಂಗೆ ಹೋಗೈತೆ ಒಳಗೆ. 3 ಗವಿ ಇದಾವ ಒಳಗೆ ಮೆಟ್ಲದವ್ರಿ. ಮತ್ತೆ ಇಳಿಯಾಕ ಗವಿ ಒಳಗೆ ಮೆಟ್ಲದಾವ. ಮತ್ತೆ ಇನ್ನೇನು ಹೇಳ್ರು ಕರೆಕ್ಟಾಗಿ? ಮೆಟ್ಲು ನೋಡಿ ಒಂದೊಂದು ಬಾಯಿ ಬಿಡ್ತೀರಿ ನೀವು ಮೆಲ್ಲಕ್ಕೆ. ಅಲ್ಲಿ ಒಂದು ಗುಡಿ ಐತ್ರಿ, ಶಿವ ಐತ್ರಿ. ಆ ಗುಡಿ ಓಪನ್ ಮಾಡಲ್ಲೇನಪ್ಪಿ? ಅದು ಯಾವಾಗಾರ ಒಮ್ಮೆ. ಮತ್ತು ದಿನ ದೀಪ ಇವಾಗ ಪೂಜೆ ಮಾಡಿದಾರಲ್ಲ, ಯಾರು ಮಾಡ್ತಾರೆ ಪೂಜೆ? ಯಾರವರು? ಇದವ್ರವ್ರ ಪೂಜಾರಿಗಳು, ಅವ್ರು ಬಂದು ಮಾಡ್ತಾರೆ. ಒಟ್ಟು ದಿನ ಪೂಜೆ ನಡೀತಿಲ್ಲ, ಎಲ್ಲ ಗುಡಿಗೂ ಪೂಜೆ ಮಾಡ್ತಾರೆ. ಅದು ಎಷ್ಟು ಗಂಟೆ ಓಪನ್ ಮಾಡ್ತಾರೆ ಬೆಳಗ್ಗೆ ಆ ಗುಡಿ? 10 ಗಂಟೆ ಮಟ ಇರ್ತೈತ್ರಿ. ಹೌದಾ? ಬರ್ರಿ ಮತ್ತೆ ಇರಲಿ ಬಾ, ಪೂಜೆ ಮಾಡಿ ಹೋಗಿದಾರ. ಇದು ಮುಕ್ಕಾಗಿತ್ತು, ಅದಕ್ಕೆ ಪೂಜೆ ಮಾಡಲ್ಲ. ನಾನು ಮೂರ್ತಿ ಮುಕ್ಕಾಗಿರ್ತಾವಲ್ಲ, ಅದಕ್ಕೆ ಪೂಜೆ ಮಾಡಲ್ಲ. ಇಲ್ಲೇನೋ ವಿಗ್ರಹಗಳು
ಇಲ್ಲಿ ನೋಡು ಬಾ, ಇಲ್ಲಿ ಚಿತ್ರನೇ ಬಿಡ್ಸೋರು ಕಲ್ಲಲ್ಲಿ ಮೇಲೆ, ಗೊತ್ತೇ ಆಗಲ್ಲ. ಮೇಲೆ ನೋಡು, ನಾವು ಇಷ್ಟೇ ಹಿಂಗೆ ನೋಡಿ ಎದುರುಗಡೆ ಏನೈತೆ ನೋಡಿ ಹೋಗ್ಬಿಡ್ತೀವಿ, ಮೇಲಿನ ಕಲೆ ಕಾಣಲ್ಲ. ನೀವು ಅವನ್ನೆಲ್ಲ ನೋಡಬೇಕು ಅಪ್ಪಿ. ಹೌದಾ? ಯಾರ ಕಾಲದ ದೇವಸ್ಥಾನ ಇದು ಗೊತ್ತಾ ನಿನಗೆ? ಅವಾಗ ನಮ್ಮ ಅಜ್ಜ ಮುತ್ತಜ್ಜ. ಆತಪ್ಪ. ಈಗ ನೀನು 8ನೇ ಕ್ಲಾಸ್ ತಾನೆ? ಹಿಸ್ಟ್ರಿ ಐತೆ ಸಬ್ಜೆಕ್ಟ್, ಇತಿಹಾಸ ಐತಲ್ಲ ಸಬ್ಜೆಕ್ಟ್ ಐತಲ್ಲ, ಇತಿಹಾಸ ಸಮಾಜ. ಅದರಲ್ಲಿ ಯಾವ್ಯಾವ ಅದಾವೆ ಪಾಠ? ಸಮಾಜದಲ್ಲಿ ಯಾರ್ಯಾರ ಬಗ್ಗೆ ಅದಾವೆ? ತಡಿ, ಇದನ್ನು ತೋರಿಸ್ಬಿಡೋಣ. ನೋಡು ಎಷ್ಟು ಚೆನ್ನಾಗೈತಿ. ನಾವು ಬುಕ್ ನಗರ ಹಿಂಗೆ ಬಿಡಿಸ್ತೇವೆ, ಅವ್ರು ಕಲ್ಲೊಳಗೆ ಬಿಡಿಸ್ಯಾರ ನೋಡಪ್ಪ ಹೆಂಗೆ. ನೋಡಪ್ಪ ನೀವೇ ನೋಡಿ ಇದನ್ನು ಹೆಂಗೆ ಕುದುರೆ ಮೇಲೆ ದೇವ್ರನ್ನ ಬಿಡಿಸ್ಯಾರ ಅವರು. ಕುದುರೆ ಕಾಲು ಕಟ್ಟಾಗಿದ್ದಾವೆ. ಬಟ್ ನೋಡಿ ಇವೆಲ್ಲ ಒಂದೊಂದು ಮನುಷ್ಯರು ಇವರು. ಅದ್ಯಾವ ದೇವತೆಗಳನ್ನ ಕಲ್ಲಲ್ಲೇ ಕೆತ್ತಿದ್ದಾರೆ ಅವರು, ಹೌದಿಲ್ಲ? ನೋಡಪ್ಪ ಇಲ್ಲ ಎಷ್ಟು ಡಿಟೇಲಿಂಗ್ ಕಾಣುತ್ತೆ ದೇವ್ರ ಮೂರ್ತಿ. ದೂರದಿಂದ ನೋಡಿದ್ರೆ ಏನೋ ಡಿಸೈನ್ ಬಿಡು ಅನ್ಸುತ್ತೆ, ಹೌದಿಲ್ಲ? ನೋಡಿ ಇದು ಈ ಕಡೆ ಮುಖ ಆಗೈತಿ, ಇದು ಹಿಂಗೆ ಮುಖ ಆಗೈತಿ, ಹಿಂಗಾಗೈತಿ, ಇದು ಹಿಂಗೆ ಹಿಂಗೆ ಮೂಲಿ ಮೇಲೆ ಐತಲ್ವ? ಅದು ನೋಡಿದ್ರೆ ಹಿಂಗಾಗೈತಿ ಮುಖ. ಇದು ನೋಡ್ರಿ ಹಿಂಗೆ ಮೂಲಿ ಮೇಲೆ ಹಿಂಗಾಗೈತಿ ನೋಡು, ಇದು ಹಿಂಗೈತಿ ನೋಡಪ್ಪ. ಇದು ನಮ್ಮ ಪೂರ್ವಿಕರ ಕಲೆ ಅಂದ್ರೆ. ನಮ್ಮ ಕೈಲಾಗುತ್ತೇನ ಈ ಥರ ಮಾಡೋಕೆ? ಈಗ ಅದಕ್ಕಾಗಿ ಇವನ್ನ ಉಳಿಸ್ಬೇಕು, ನಾವು ಇರೋದನ್ನ ಉಳಿಸ್ಕೋಬೇಕು. ನೀವು ಕ್ಲೀನಾಗಿ ಇಟ್ಕೋಬೇಕು. ಇವನ್ನೆಲ್ಲ ಎಲ್ಲ ಡಿಪಾರ್ಟ್ಮೆಂಟಾಗ ಗೌರ್ಮೆಂಟವ್ರು ಮಾಡ್ಬೇಕಂತ ಐತಾ? ನಮ್ಮಿಂದ ಆದಷ್ಟು ಅವ್ರು ಕ್ಲೀನ್ ಮಾಡಬೇಕು. ಯಾರು ಬೈತಾರಂದ್ರೆ ಗಲೀಜು ಮಾಡ್ತಾರ, ಗಲಾಟೆ ಮಾಡ್ತಾರಂತ. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಕಟ್ಟಾರ ನೋಡಪ್ಪ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇವನ್ನೆಲ್ಲ. ನೋಡಿದ್ದು ಹಿಂಗೆ ಮುಖ ಆಗೈತಿ. ಗ್ರೇಟ್ ಅಪ್ಪ ಅವಾಗಿನ ಇತಿಹಾಸ. ಇದು ಚಾಲುಕ್ಯರ ಕಾಲದಾಗ ನಿರ್ಮಾಣ ಮಾಡಿರೋದು. ಯಾರ ಕಾಲದಲ್ಲಿ? ಯಾರವರು ಚಾಲುಕ್ಯರಂದ್ರೆ? ಅವ್ರ ಇತಿಹಾಸ ಗೊತ್ತೈತಾ? ಕಲ್ಯಾಣ ಚಾಲುಕ್ಯರು ಅಂತ ಪಾಠದಾಗಿಲ್ಲ ನಿಮಗೆ? ಇಲ್ಲ. ಯಾರ ಬಗ್ಗೆ ಐತಿ ಇತಿಹಾಸದಾಗ? ನಿಮ್ಮ ಸಮಾಜದಾಗ ಯಾರ ಬಗ್ಗೆ ಐತಿ ಹೇಳಿ? ಸಮಾಜ ಐತಿಲ್ಲ ಸ್ವಲ್ಪ ವಿಷಯ ನಿಮ್ಗೆ? ಅಲ್ಲಪ್ಪಿ, ಸಮಾಜದೊಳಗೆ ಯಾವ ಪಾಠ ಐತಿ ಹೇಳೋಣ? ಯಾವ್ಯಾವ ರಾಜರ ಬಗ್ಗೆ ಐತಿ? ಟಿಪ್ಪು ಸುಲ್ತಾನ್ ಬಗ್ಗೆ ಐತಾ? ಇಲ್ಲ. ಯಾರ ಬಗ್ಗೆ ಐತಿ? ಚಾಲುಕ್ಯರ ಬಗ್ಗೆ ಇಲ್ಲ. ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಕದಂಬರು ಇಲ್ಲ. ನಮ್ಮ ಹಂಪಿ ಬಗ್ಗೆ ಗೊತ್ತೈತೆ ನಿಮಗೆ? ಗೊತ್ತೈತೆ ಹಂಪಿ ಬಗ್ಗೆ ಪಾಠ ಐತೆ? ನಿಮಗೆ ಹೆಂಗೆ ಗೊತ್ತು? ಹಂಪಿ ನೋಡಿರಿ? ಯಾವಾಗ ಹೋಗಿದ್ರಿ? ಸಾಲಿ ಟೂರ್ ಕರ್ಕೊಂಡು ಹೋದಾಗ ಹೋಗಿದ್ವಿ. ಹಂಪಿ ಬಗ್ಗೆ ಗೊತ್ತೈತೆ? ಯಾರ ಆಡಳಿತ ಇದ್ದಿತ್ತು ಹಂಪಿ? ಅಲ್ಲಿ ಯಾರಿದ್ರು? ಟಿಪ್ಪು ಸುಲ್ತಾನ್. ಅಲ್ಲ, ಟಿಪ್ಪು ಸುಲ್ತಾನ ಮೈಸೂರು ಭಾಗದಲ್ಲಿದ್ದು. ಹಂಪಿಲಿ ಶ್ರೀಕೃಷ್ಣ ದೇವರಾಯರು. ವಿಜಯನಗರ ಸಾಮ್ರಾಜ್ಯ ಇತ್ತು. ಅದು ಒಂದು ದೊಡ್ಡ ವಿಜಯನಗರ ಸಾಮ್ರಾಜ್ಯನೇ ಇತ್ತು ಹಂಪಿ. ಚಿನ್ನ, ಬಂಗಾರ, ವೈಡೂರ್ಯಗಳನ್ನು ಅಲ್ಲಿ ಸೇರ್ನಾಗಿದ್ದು ತೂಗ್ತಿದ್ರು. ಚಿನ್ನ ಎಲ್ಲ ವ್ಯಾಪಾರ ಮಾಡ್ತಿದ್ರಲ್ಲಿ ರಾಶಿ ಇಟ್ಕೊಂಡು. ಅಂಥ ಒಂದು ಶ್ರೀಮಂತ ಆಳ್ವಿಕೆ ಇತ್ತಲ್ಲಿ. ಅದು ನಮ್ಮ ಕನ್ನಡದವರು. ಅಷ್ಟು ಇತಿಹಾಸ ಇತ್ತು ನಮ್ಮ ಕನ್ನಡದ ಇತಿಹಾಸ ಅಷ್ಟು ದೊಡ್ಡದಿತ್ತು. ಇವಾಗ ಏನು ಮಾಡಿದರು, ಈ ಬಿಜಾಪುರ ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು ಎಲ್ಲ ಏನು ಮುಸ್ಲಿಮ್ಸ್ ದೊರೆಗಳೇನಿದ್ರು ನೋಡು, ಅವ್ರು ಬಂದು ಎಲ್ಲನ್ನ ಆಕ್ರಮಣ ಮಾಡ್ಕೊಂಡ್ರು. ಅದು ಇತಿಹಾಸ ತಿಳ್ಕೊಳ್ರಿ, ಸಿಗ್ತಾವೆ ಮನ್ಯಾಗ. ನಿಮ್ಮ ತಂದೆಯವ್ರದ್ದು ಯೂಟ್ಯೂಬ್ ಇರ್ತೈತಲ್ಲ, ಮನ್ಯಾಗ ಯಾವ ಫೋನ್ ಅದಾವಿಲ್ಲ, ಸ್ಮಾರ್ಟ್ಫೋನ್ ಅದಾವು. ಅದ್ರಾಗ ಯೂಟ್ಯೂಬ್ನಾಗ ನೋಡ್ಬೇಕು ಹಂಪಿ ಐತಿಹಾಸಿಕ ಕಥೆ ಅಂತ ಹೊಡೆದ್ರೆ ಪೂರ್ತಿ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಂಥವು ನೋಡಿರಿ. ಆಮೇಲೆ ಇದನ್ನು ನೋಡಿರಿ, ಈ ಗಳಗನಾಥ ದೇವಸ್ಥಾನದ ಏನು ಇತಿಹಾಸ ಅಂತ ತಿಳ್ಕೊರಿ. ಇವತ್ತು ಒಬ್ರು ಯಾರೋ ವಿಡಿಯೋ ಮಾಡ್ಯಾರ್ರಿ, ಅದು ಗಳಗನಾಥ ದೇವಸ್ಥಾನ ಅಂತ ಅಂದ್ರೆ ಬರ್ತೈತಿ. ಹಾಂ,
ಈಗ ನಾವು ಮಾಡ್ತಿದ್ದೀವಿ, ನಾಳೆ ನೀನು ಅದು ಸರ್ಚ್ ಮಾಡ್ರೆ ನಮ್ಮದು ಬರುತ್ತೆ. ಇಲ್ರಿ ಮತ್ತೆ ನಮ್ಮೂರಾಗ ಯಾರ ಕವಿಗಳಿದ್ದಾರೆ, ಇದ್ರಿ ತೀರ್ಕೊಂಡಾಗ ಅವ್ರ ಹೆಸರು ಗಳಗನಾಥ. ಗಳಗನಾಥರು ತೀರ್ಕೊಂಡ್ರು ಅವರು, ಕವಿಗಳಿದ್ರು ಅವರು. ಅಂಥವ್ರು ಕೇಳಿದ್ರೆ ಇದ್ರ ಇತಿಹಾಸ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಗೊತ್ತೇನಪ್ಪಿ, ಈಗ ನಮ್ಮ ಕಾಲದವ್ರಿಗೂ ಗೊತ್ತೈತಿ, ನಾವು ಬಂದಿದ್ದೀವಿ. ನಿಮ್ಮ ಕಾಲಕ್ಕೆ ಗೊತ್ತೇ ಇಲ್ಲ ಅಂದಾಗ ನಾವೆಲ್ಲ ಸತ್ತು ಹೋದ್ಮೇಲೆ, ನಾವೆಲ್ಲ ನಮ್ಮ ವಯಸ್ಸಿನವರೆಲ್ಲ ಹೋದ್ಮೇಲೆ ನೀವು ಬಂದಾಗ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ನಿಮ್ಗೆ. ಇತಿಹಾಸ ಉಳಿಬೇಕು. ನಮ್ಮ ಹಳಬರು, ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಇತಿಹಾಸಗಳಿವೆ. ಹೌದಾ? ನೋಡಿ, ಇವು ಒಂದೊಂದು ಕಲ್ಲನ್ನು ನಾವು ಕಿತ್ತಕ್ಕಾಗತ್ತೆ ಈಗಿನ ಕಾಲದವರು. ಅವ್ರು ಯಾವ ಥರ ಪೆನ್ನಲ್ಲೇ ನಮಗೆ ಬಿಡ್ಸೋಕ್ಕಾಗಲ್ಲ ಬುಕ್ನಾಗ, ಆದ್ರೆ ಅವರು ಕಲ್ಲೊಳಗೆ ಕೆತ್ತಿಟ್ಟು ಹೋಗ್ಯಾರಿಲ್ಲ. ಅವನ್ನೆಲ್ಲ ನಾವು ಉಳಿಸ್ಕೋಬೇಕು. ಸಾಧ್ಯ ಆದಷ್ಟು ಕ್ಲೀನ್ ಇಟ್ಕೋಬೇಕು, ತೊಳೆದಿಟ್ಕೋಬೇಕು, ನೀಟಾಗಿ ಇಟ್ಕೋಬೇಕು, ಹಾಳು ಮಾಡಬಾರ್ದು, ಹೊಡಿಬಾರ್ದು. ಅದ್ರ ಬಗ್ಗೆ ಬಂದಂಥವ್ರಿಗೆ ಒಂದು 4 ಜನರಿಗೆ ಹೇಳಬೇಕು. ಆವಾಗ ನಮ್ಮ ಇತಿಹಾಸ ಉಳಿತೈತಿ, ನಮ್ಮ ಕನ್ನಡದ ಇತಿಹಾಸ ಉಳಿತೈತಿ. ಹೌದಿಲ್ಲಪ್ಪಿ? ನೋಡಿ, ನೀವು ಸಿಕ್ಕಿದಾಗ ನನಗೆ ಎಷ್ಟು ಮಾಹಿತಿಗಳು ಬಂತು, ನಿಮ್ಮಿಂದ ಸಿಕ್ತು ನನಗೆ. ಹೌದಾ? ನಿಮ್ಮಿಂದ ಒಂದು ಕಲಿಯೋಂಥದ್ದು, ಗೊತ್ತಾಗೋಂಥದ್ದು ವಿಷಯಗಳು ಇರ್ತಾವೆ. ಯಾವುದಪ್ಪಿ? ಆ ಕಡೆ ಹುಣಸಿ ಗಿಡ ಅಲ್ರಿ, ಹುಣಸಿ ಗಿಡ. ಹಾಂ, ಅದ್ರ ಬುಡಕ್ರ ಗಳಗನಾಥರ ಮನೆ. ಆ ಹುಣಸಿ ಗಿಡದ ಬುಡಕ್ಕಿರೋದು ಗಳಗನಾಥ ಅವ್ರ ಮನಿನ? ಗಳಗನಾಥರ ಅವ್ರು ಕವಿ ಇದ್ರಲ್ಲ, ಅವ್ರ ಮನಿನ ಅದು? ಈಗ ಅವ್ರ ಮನೆ ಅಲ್ಲಿ ಊರಾಗೈತೆ? ಅವ್ರ ವಂಶ ಪರಂಪರೆ ಯಾರಿಲ್ಲ? ಅವ್ರ ಮಕ್ಕಳು ಮೊಮ್ಮಕ್ಕಳು ಗುತ್ತಲ್ದಾಗ ಅದಾರ? ವೆಂಕಟೇಶಪ್ಪ ಅನ್ನೋರಿ. ಅವ್ರು ಗಳಗನಾಥ ಅವರು ಏನಿದ್ರಲ್ಲ, ಅವ್ರ ಕವಿಯವ್ರ ಮಗ. ಆ ಕವಿಯವ್ರ ಮನೆ ಅದೇನಾ ಅಂತ ನಿನಗೆ ಹೆಂಗೆ ಗೊತ್ತು? ಅವಾಗ ಹೇಳ್ತಿದ್ರಿ, ನಮ್ಮ ಅಜ್ಜರು ಹೇಳ್ತಿದ್ರಿ. ಹೌದಾ? ಮತ್ತೆ ಇಲ್ಲಿ ವರ್ಷ ಜಾತ್ರೆ ನೋಡಕ್ಕೆ ಬಂದಿರ್ತಾರೆ, ನಮ್ಮ ಊರಾಗ ಇರ್ತಾರೆ, ಹೇಳ್ತಾರೆ ಎಲ್ಲ ಕೇಳಿದ್ರಿ. ಊರ ಅದಕ್ಕೆ ಗೊತ್ತು. ಇಲ್ಲಿ ಜಾತ್ರೆ ನಡೀತಾ ಈ ದೇವಸ್ಥಾನದ್ದು ಯಾವಾಗ ನಡೀತೈತಿ? ಅದು ಹಿಂಗೆ ತಿಕ್ಪಡ, ಅದು ಗರ್ ಸೌಂಡ್ ಬರ್ತೈತಿ ಇರಾಗ, ಅದು ಹಿಂಗೆ ಹಿಡ್ಕ, ಬಾಯಿ ಹತ್ರ ಹಿಡ್ಕ. ಯಾವಾಗ ನಡೀತೈತಿ? ಫೆಬ್ರವರಿ ಒಳಗೆ ನಡೀತೈತಿ. ಯಾವ್ದು ಅಮ್ಮ? ಹಾವನೂರು ಜಾತ್ರೆ ಆಗತ್ತಾ? ಇಲ್ಲಿ ಜಾತ್ರೆ ಆಗುತ್ತಾ? ಎಲ್ಲೈತಿ ಇಲ್ಲಿ ದುರ್ಗಮ್ಮ? ಎಂಟ್ರೆನ್ಸ್ ಐತಲ್ಲ ಅದು, ಅದ್ರ ಜಾತ್ರೆ ಮಾಡ್ತಾರ. ಅದು ಚಿಕ್ಕ ಗುಡಿ ಥರ ಮಾಡ್ಯಾರಲ್ಲ ಎಂಟ್ರೆನ್ಸಿಗೆ ಅದ. ಇದು ದುರ್ಗಮ್ಮ, ಅದು ದ್ಯಾಮಮ್ಮ. ಫೆಬ್ರವರಿ ಒಳಗೆ ಆಗತ್ತಲ್ಲ ಜಾತ್ರೆ. ಮತ್ತೆ 14-15 ಜನವರಿ ಸಂಕ್ರಾಂತಿ. ಅವಾಗೆಲ್ಲ ಮಾಡ್ತಾರ. ಅವಾಗೆಲ್ಲ ಜೋರಿ ಹೆಜ್ಜೆ ಇಡಕ್ಕೆ ಬರಲ್ಲ, ಅಷ್ಟು ಜನ ಇರ್ತಾರ. ಅವಾಗ ಒಂದ್ಸತಿ ಬರೋಣ. ನೋಡಿ, ಇದರಲ್ಲಿ ಶಿವಲಿಂಗನ ಸ್ಕೆಚ್ ಇದೆ. ಪಾದಕೆಗಳಿದಾಗಿಲ್ಲಿ ಇಟ್ಟಿದ್ದಾರೆ. ಯಾವ ಮರ ಅನ್ನಪ್ಪ ಇದು? ಆಲದ ಮರ. ಆಯ್ತಪ್ಪ, ಸ್ಕೂಲ್ ಮುಗೀತಾ ನಿಂದ? ಸರಿ, ಓಕೆ, ಥ್ಯಾಂಕ್ ಯು. ಬಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ. ಇಲ್ಲೇ ಬಸ್ ಬರ್ತೈತೆ? ಹಾಂ, ಬಸ್ಸಿನ ವ್ಯವಸ್ಥೆ ಐತೆ? ಹಾಂ, ನೋಡಿ ಇಲ್ಲೇ ಬಸ್ಸಿನ ವ್ಯವಸ್ಥೆ ಐತೆ ಡೈರೆಕ್ಟ್ ದೇವಸ್ಥಾನಕ್ಕೆ. ಹೌದಲ್ವಾ? ಇಲ್ಲಿ ನಿಲ್ಸಿ ಊಟ ಮಾಡಿ ಮತ್ತೆ ಹೋಗ್ತಾರೆ ಅವರು. ಏನಂತ ಐತಿ ಬಸ್ ಹೆಸರು? ಶಿವಲಿಂಗೇಶ್ವರ ಎಕ್ಸ್ಪ್ರೆಸ್. ಅದು ಡೈರೆಕ್ಟ್ ಇಲ್ಲಿಗೆ ಬರ್ತೈತಾ? ಎಲ್ಲಿಂದ ಬರ್ತೈತೆ ಅದು ಬಸ್? ಒಟ್ಟು ಹಾವೇರಿಯಿಂದ ಬರೋರಿಗೆ ಸೀದಾ ಡೈರೆಕ್ಟ್ ಬಸ್ ಐತಿ ಇಲ್ಲಿ. ಗಳಗನಾಥೇಶ್ವರ ಎಕ್ಸ್ಪ್ರೆಸ್ ಅಲ್ರಿ, ಶಿವಲಿಂಗೇಶ್ವರ ಎಕ್ಸ್ಪ್ರೆಸ್. ಶಿವಲಿಂಗೇಶ್ವರ ಎಕ್ಸ್ಪ್ರೆಸ್. ಹಾಂ ಹಾಂ, ಹಾವೇರಿಯಿಂದ ಡೈರೆಕ್ಟ್ ಐತೆ ಬಸ್. ಸ್ನೇಹಿತರೆ, ಇದು ಪಿರಾಮಿಡ್ ಸೇಪ್ ಅಂತೆ ನೋಡಿ. ಹಿಂಗೆ ಸ್ಲೋಪಲ್ಲಿ ಮಾಡಿದೆ ನೋಡಿ. ನೋಡಿ ಇಲ್ಲಿ ಶಿವಲಿಂಗದ ಪೂಜೆ ಮಾಡ್ತಾರಲ್ವ, ತೊಳೆದಿರೋ ನೀರು, ಶಿವಲಿಂಗ ತೊಳೆದಿರೋ ನೀರು ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ.
ಇದು ಇಲ್ಲಿ ಕಾಣಿಸ್ತಾ ಇರೋದು ಇವಾಗ ಏನು ಕಾಣಿಸ್ತಿತ್ತಲ್ಲ ಅಲ್ಲಿ ಶಿವಲಿಂಗ, ಆ ಶಿವಲಿಂಗದ ನೀರು ಇದರಲ್ಲಿ ಬರುತ್ತೆ. ಇದು ಕೆಳಗಡೆ ಒಂದು ಶಿವಲಿಂಗ ಇತ್ತು ಅನ್ನೋದಕ್ಕೆ ಒಂದು ಪುರಾವೆ ನೋಡಿ ಸ್ನೇಹಿತರೆ. ಆ ಶಿವಲಿಂಗ ಕೆಳಗಡೆ ಇದೆ, ಅದು ಈ ದೇವಸ್ಥಾನದ ಈ ಗರ್ಭಗುಡಿಯ ಕೆಳಗಡೆ ಆ ಶಿವಲಿಂಗ ಇದೆ ಸ್ನೇಹಿತರೆ. ಆ ಶಿವಲಿಂಗಕ್ಕೆ ಏನಾದರೂ ಯಾವುದಾದ್ರೂ ಒಂದು ಲೋಹನ ಟಚ್ ಮಾಡಿದರೆ ಅದು ಬಂಗಾರವಾಗಿ ಕನ್ವರ್ಟ್ ಆಗ್ತಿತ್ತಂತೆ. ಆ ಶಿವಲಿಂಗ ಕಳ್ಳತನ ಆಗಬಾರ್ದು, ಮುಂದೆ ಯಾರು ಅದನ್ನ ಕದಿಬಾರ್ದು ಅನ್ನೋ ಉದ್ದೇಶದಿಂದ ಅದ್ರ ಮೇಲೆ ಮತ್ತೊಂದು ಶಿವಲಿಂಗ ಸ್ಥಾಪನೆ ಮಾಡಿ ಆ ಶಿವಲಿಂಗನ ಈಗ ಪೂಜೆ ಮಾಡ್ತಾರೆ. ಇವಾಗೇ ನಾವು ನೋಡಿದ್ವಿ ಆ ಶಿವಲಿಂಗ ಸ್ನೇಹಿತರೆ. ಇವಾಗ ಮಾಡಿರ್ತಕ್ಕಂಥ ಶಿವಲಿಂಗ ಏನು ದೊಡ್ಡ ಶಿವಲಿಂಗ ಇತ್ತು, ಅದನ್ನು ಇವಾಗ ಅಂದರೆ ಆವಾಗಿನ ಕಾಲದವರೇ ಅದಾದಮೇಲೆ ಮತ್ತೆ ಮಾಡಿರ್ತಕ್ಕಂಥ ಶಿವಲಿಂಗ ಸ್ನೇಹಿತರೆ. ಬಟ್ ಹಳೆಯ ಶಿವಲಿಂಗ ಅಲ್ಲಿದೆ ಸ್ನೇಹಿತರೆ, ಅದರ ಒಳಗಿದೆ. ಅದ್ರ ಒಳಗೊಂದು ಗರ್ಭಗುಡಿ ಇದೆ, ಒಳಗೊಂದು ಶಿವಲಿಂಗ ಇದೆ ಅಂತ ಹೇಳಿದ್ರಲ್ಲ, ಆ ಶಿವಲಿಂಗ ಅಲ್ಲಿ ತೊಳೆದ್ರೆ, ಆ ಶಿವಲಿಂಗ ತೊಳೆದ್ರೆ ಬರ್ತಕ್ಕಂಥ ನೀರು ಬರಲಿಕ್ಕೆ ಮಾಡಿರ್ತಕ್ಕಂಥ ಹರನಾಳಿಗೆ ಸ್ನೇಹಿತರೆ. ನೋಡಿ ಇಲ್ಲೇ ಗೊತ್ತಾಗುತ್ತೆ ಇಲ್ಲಿ 2 ಶಿವಲಿಂಗ ಇತ್ತು ಅಂತ, ಅಂದರೆ ಒಳಗೊಂದು ಶಿವಲಿಂಗ ಇತ್ತು ಅನ್ನೋದಕ್ಕೆ ಪುರಾವೆ ಇಲ್ಲಿ ನೋಡಿ ಸ್ನೇಹಿತರೆ. ಇದು ಈ ಹರನಾಳಿಗೆ ಅಂತೀವಿ ನಾವು ಅದನ್ನ. ನೀವೇ ಅಂತೇಳಿ ಕಮೆಂಟ್ ಮಾಡಿ. ಇದು ಆ ಶಿವಲಿಂಗ ತೊಳೆದ್ರೆ ಅದರ ನೀರು ಇದ್ರ ಮೂಲಕ ಇಲ್ಲಿಗೆ ಹೊರಗೆ ಬರುತ್ತೆ. ಬಟ್ ಕೆಳಗಡೆ ಒಂದು ಶಿವಲಿಂಗ ಇತ್ತು ಅನ್ನೋದಕ್ಕೊಂದು ಪುರಾವೆ ಅಂದರೆ ಆ ಶಿವಲಿಂಗ ತೊಳೆದಾಗ ಆ ನೀರು ಬರಲಿಕ್ಕೆ ಈ ಹರನಾಳಿಗೆ ಇತ್ತು ನೋಡಿ ಸ್ನೇಹಿತರೆ. ನೋಡಿ ಇದು ಎಷ್ಟು ದೊಡ್ಡದಾಗಿದೆ. ಇದು ಈ ಶಿವಲಿಂಗ ತೊಳೆದಿರ್ತಕ್ಕಂಥ ನೀರು ಶೇಖರಣೆ ಆಗಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಕಲ್ಯಾಣಿ ಥರ ಇದೆ ನೋಡಿ. ಈ ನೀರಲ್ಲಿ ಗೋಪುರ ಕಾಣುತ್ತೆ ನೋಡಿ ಸ್ನೇಹಿತರೆ, ಮೇಲಿಂದ ಕಳಶ ಕಾಣುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಗಳಗನಾಥ ದೇವಸ್ಥಾನದ ಒಂದು ಪರಿಚಯ ಇದಾಗಿತ್ತು. ನದಿ ದಂಡೆಗೆ ಸುಮಾರು 5 ನದಿ ಒಂದೇ ಜಾಗಕ್ಕೆ ಸೇರ್ತಕ್ಕಂಥ ಒಂದು ಸಂಗಮ ಸ್ನೇಹಿತರೆ ಇದು. ಹಾಗಾಗಿ ಇದನ್ನು ಪವಿತ್ರ ಸ್ಥಳ ಅಂತೇಳಿ ಪರಿಗಣಿಸ್ತಾರೆ. ಹಳೆಯ ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ ಸ್ನೇಹಿತರೆ. ಅಲ್ಲಿ ಆ ಕಡೆ ಒಂದು ನೋಡಿದ್ವಿ, ಅಲ್ಲಿ ಸುಮಾರು ನಶಿಸಿ ಹೋಗ್ತಕ್ಕಂಥ ಹಳೆಯ ಮನೆಗಳು, ಹಳೆಯ ಊರು ಇತ್ತು ಅನ್ನೋದಕ್ಕೆ ಅದೊಂದು ಪುರಾವೆ ಇದೆ ಸ್ನೇಹಿತರೆ. ಅಲ್ಲಿ ಇವಾಗಲೂ ಮನೆಗಳನ್ನು ನೋಡಿದ್ದೀವಿ ನಾವು. ದೇವಸ್ಥಾನದ ಬಾಗಿಲು ನೋಡಿ ಸ್ನೇಹಿತರೆ, ಮುಖ್ಯ ದ್ವಾರ ದೇವಸ್ಥಾನದ. ಅದ್ಭುತವಾಗಿದೆ ಸ್ನೇಹಿತರೆ. ಒಳಗಡೆ ಬರೋಕ್ಕೆ ಒಂಥರ ಮೈ ಜುಮ್ ಅನ್ಸುತ್ತೆ, ರೋಮಾಂಚನಕಾರಿಯಾಗಿದೆ. ಏನೋ ಒಂಥರ ವೈಬ್ ಇದೆ ಸ್ನೇಹಿತರೆ. ಇಲ್ಲಿ ಬಂದು ಒಂದು ಸತಿ ನೀವು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ತುಂಬ ಪಾಸಿಟಿವ್ ವೈಬ್ ಇದೆ, ತುಂಬ ಖುಷಿ ಆಗುತ್ತೆ. ಧನ್ಯ ಅನ್ಸ್ಬಿಡ್ತು ನನಗೆ ಇವತ್ತು ಇಲ್ಲಿ ಬಂದಿದ್ದಕ್ಕೂ ಭಾಳ ಖುಷಿ ಆಯಿತು. ಕಬಡ್ಡಿ ಆಟನ ಏನೋ ಅಂತೀವಲ್ಲ, ಅಲ್ಲಿ ಈ ಥರ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ.
ಸ್ನೇಹಿತರೆ, ಇವತ್ತು ನಾವು ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಗಳಗನಾಥ ಎಂಬ ಒಂದು ಗ್ರಾಮಕ್ಕೆ ಬಂದು ಈ ಗಳಗನಾಥೇಶ್ವರ ದೇವಸ್ಥಾನದ ಒಂದು ಸಂಪೂರ್ಣ ಪರಿಚಯ ಮಾಡಿಕೊಡೋ ಒಂದು ಪ್ರಯತ್ನ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಿ ಅಂತ ಭಾವಿಸ್ತಾ, ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದುವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಈ ಒಬ್ಬ ಚಿಕ್ಕ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.